ಗುಡ್ ಮಾರ್ನಿಂಗ್ ಬೆಂಗಳೂರು. ಹೇಗಿದೆ ಎಲ್ಲದು? ಬನ್ನಿ ಇವತ್ತು ನಮ್ಮ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿ ನೋಡೋಣ ವೈಲೇಷನ್ಸ್ ಎಲ್ಲ ನಡೀತಿದೆ, ಏನೇನು ಆಗ್ತಾ ಇದೆ ಅಂತ. ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನೆನ್ನೆ ಒಂದು ಎಮರ್ಜೆನ್ಸಿ ರೆಸ್ಕ್ಯೂ ಬಂದಿತ್ತು. ದೊಡ್ಡ ಬಿದ್ದದ ಕಲ್ಲುನಲ್ಲಿ ನಾಯಿಗಳಿಗೆ ವಿಪರೀತ ಹಿಂಸೆ ಕೊಟ್ಟು ಹೊಡಿತಾ ಇದ್ದಿದ್ದು ಒಬ್ಬ ಡಾಗ್ ಬ್ರೀಡರ್ನ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾಯಿಗಳನ್ನ ರೆಸ್ಕ್ಯೂ ಮಾಡಬೇಕಿತ್ತು. ಕೇಸ್ ಫೈಲ್ ಆಗಿದ್ದು ಸಂಡೇ ಕೇಸ್ ಫೈಲ್ ಆದಾಗ ಅವನ ಹತ್ರ 9 ನಾಯಿಗಳಿತ್ತು. ನಿನ್ನೆ ಬುಧವಾರ ನಾವು ಹೋಗ್ಬಿಟ್ಟು ರೆಸ್ಕ್ಯೂ ಮಾಡೋಷ್ಟೊತ್ತಿಗೆ 3 ನಾಯಿಗಳು ಸಿಕ್ತು. ಇನ್ನು ಆ ನಾಯಿಗಳು ಏನು ಮಾಡೋದು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ಕೇಸ್ ನಡೀತಾ ಇದೆ, ನೋಡೋಣ. ಆ ನಾಯಿಗಳನ್ನ ರೆಸ್ಕ್ಯೂ ಮಾಡೋದಕ್ಕೂ ಅದು ಕಂಪ್ಲೀಟ್ ಆಗಲ್ಲ. ಸೊ ಅದು ಎಮರ್ಜೆನ್ಸಿ ಇತ್ತು, ಅದು ಸ್ವಲ್ಪ ಪ್ರಯಾರಿಟಿ ಅಂತ ಆಗಿದ್ದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಯಾಕೆ ವಿಡಿಯೋ ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ದಿನ ಮಾಡ್ತಾ ಇದ್ದೀವಲ್ಲ, ಆ ಥರ ರೆಸ್ಕ್ಯೂ ಕೇಸ್ಗಳು ಬಂದಾಗ ಅದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಆವಾಗ ಈ ಕಡೆ ವೀಡಿಯೋ ಕಡೆ ಗಮನ ಕೊಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಬನ್ನಿ ನೋಡೋಣ ಎಲ್ಲೆಲ್ಲ ಏನು ನಡೀತಾ ಇದೆ. ಹೆಲ್ಮೆಟ್ ಹಾಕೊಳ್ದೆ ಎಷ್ಟು ಜನ ಆಡ್ತಾ ಇದ್ದಾರೆ. ಟ್ರಿಪಲ್ ರೈಡಿಂಗು ಎಲ್ಲ ಇಲ್ಲೇ ಕಾಣಿಸ್ತಾ ಇದೆ. ನಾನು ಹೇಳೋ ಕೆಲಸನೇ ಇಲ್ಲ. ನೋಡಿ ಎಲ್ಲ ವೈಲೇಷನ್ಸ್ ಇಲ್ಲೇ ಕಾಣಿಸ್ತಾ ಇದೆ. 1 2 3 4 5 ನೋಡಿ ಇಲ್ಲಿ ಇನ್ನೊಬ್ರು ಯಾವ್ದಿದು ಕಾರು ಮುಂದೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಆ ಕಾರ್ ನೋಡಿ ಎಷ್ಟು ಚೆನ್ನಾಗಿ ನೋಡಕ್ಕೆ. ಇದು ಮಿಟ್ಸುಬಿಷಿ G580. ಇಲ್ಲಿ 1 ವೇ ಟ್ರಿಪಲ್ ರೈಡಿಂಗು, ನೋ ಹೆಲ್ಮೆಟ್ಟು. ಇಲ್ಲಿ 2 3 ನೋ ಹೆಲ್ಮೆಟ್. ಇಲ್ಲಿ 4 5 ನೋ ಹೆಲ್ಮೆಟ್ ಟ್ರಿಪಲ್ ರೈಡಿಂಗ್. ಸಾಮಾನ್ಯವಾಗಿ ಬೆಳಿಗ್ಗೆ ಹೊತ್ತು ನಾವು ಬೇಗ ಹೊರಡ್ತೀವಲ್ಲ ನನ್ನ ಮಗುನ ಸ್ಕೂಲಿಗೆ ಬಿಡೋಕ್ಕೆ, ಅಂಥ ಟೈಮಲ್ಲಿ ನೋಡಿ ಇಲ್ಲೊಂದು ನೋ ಹೆಲ್ಮೆಟ್ಟು. ಅದು 1 ವೇ. ಸಾಮಾನ್ಯವಾಗಿ ನಾನು ಬೆಳಿಗ್ಗೆ ಹೊತ್ತು ನನ್ನ ಮಗುನ ಇನ್ನೊಂದು 1 ವೇ ಬೇಗ ಸ್ಕೂಲಿಗೆ ಬಿಡೋಕ್ಕೆ ಬಂದಾಗ ಈ ವೈಲೇಷನ್ಸ್ ಕಮ್ಮಿ ಕಾಣಿಸುತ್ತೆ. ಸೊ ಇಲ್ಲಾಂದರೆ ಇಷ್ಟೊತ್ತು ಗಾಡಿ ಒಂದು 20-30 ಆಗ್ಬಿಡ್ತಾ ಇತ್ತು. 1 ವೇ ವೆಹಿಕಲ್ಸು ಎಲ್ಲ. ನಿರ್ಮಲಾ ಸ್ಕೂಲ್ ನೋಡೋದು ನೋಡಿ, ಇನ್ನೊಂದು ಹೆಲ್ಮೆಟ್ಟು ಹಾಕ್ತಾ ಇದ್ದು 2 ಕಿಲೋಮೀಟರ್. ಬನ್ನಿ ನೋಡಿ, ಇನ್ನೊಂದು ದೊಡ್ಡ ಗಾಡಿ 1 ವೇನಲ್ಲಿ ನೋಡಿ.
ಆಲ್ರೈಟ್, ಬನ್ನಿ ನಮ್ಮ ವಿಡಿಯೋ ಇಲ್ಲಿಗೆ ಪಾಸ್ ಮಾಡೋಣ, ಮತ್ತೆ ರಿಟರ್ನ್ ಹೋಗಬೇಕಾದ್ರೆ ಕಂಟಿನ್ಯೂ ಮಾಡೋಣ. ಸ್ಟೇ ಟ್ಯೂನ್. ವೆಲ್ಕಮ್ ಬ್ಯಾಕ್. ಬನ್ನಿ ರಿಟರ್ನಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ನೋಡಿ, 1-2 ಗಾಡಿ ಬಂದೆ ಒಂದಲ್ಲಿ, ಅದು ಟ್ರಿಪಲ್ ರೈಡಿಂಗು. ಬನ್ನಿ ಇವಾಗಿಂದ ಎಲ್ಲ ವೈಲೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡೋಣ, ರೆಕಾರ್ಡ್ ಮಾಡೋಣ, ಅಪ್ಲೋಡ್ ಮಾಡೋಣ, ಪೊಲೀಸರು ಏನು ಆಕ್ಷನ್ ತೊಗೊಳ್ತಾರೆ ನೋಡೋಣ. ಅಂದಹಾಗೆ ನೆನ್ನೆ ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದು ಪೊಲೀಸರು ನಮಗೆ. ಅಟ್ಲೀಸ್ಟ್ ನನಗೆ ಆ ರೀತಿ ಅನ್ನಿಸ್ತು. ಇನ್ನೂ ಆ ನಾಯಿಗಳು ಸಿಗೋವರೆಗೂ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖುಷಿ ಆಯಿತು. ಅದು ಅಟ್ಲೀಸ್ಟ್ ಪೊಲೀಸರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ ಅಂತಂದ್ಬಿಟ್ಟು. ನಾನು ಅದು ಅನಿಮಲ್ ಅಬ್ಯೂಸ್ ವಿಡಿಯೋ ನನ್ನ ವಿಡಿಯೋಲಿ ಹಾಕ್ಬೋದು ಇಲ್ಲ ನನಗೆ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಇನ್ ಕೇಸ್ ಹಾಕೋಕ್ಕೆ ಆಪರ್ಚುನಿಟಿ ಇದ್ದರೆ ಖಂಡಿತ ಹಾಕ್ತೀನಿ. ಬಟ್ ನಂದು ಮೇಯ್ನು ಸೋಷಲ್ ಎಕ್ಸ್ಪೆರಿಮೆಂಟು, ಆಮೇಲೆ ಟ್ರಾವೆಲ್ ರಿಲೇಟೆಡ್ ಇದರಿಂದ ಅದನ್ನು ಹಾಕಿದ್ರೆ ಐ ಡೋಂಟ್ ನೋ ಹೌ ವಿಲ್ ಯೂಟ್ಯೂಬರ್ ಏನು ಮಾಡ್ತಾರೆ, ಹೌ ವಿಲ್ ರೆಸ್ಪಾಂಡ್ ಗೊತ್ತಿಲ್ಲ. ಸೊ ಎನಿವೇ ಇದು ಫೋಟೋ ಹಾಕ್ತೀನಲ್ವ 3 ನಾಯಿಗಳು ರೆಸ್ಕ್ಯೂದು. ಸೊ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಇನ್ನೂ ಮಾಹಿತಿ, ಅವನ ಅಬ್ಯೂಸರ್ ಯಾರು, ಅವ್ನ ಫೋಟೋ ಬೇಕು, ಅವನೇನು ಮಾಡ್ದ ಅಂತೆಲ್ಲ ಅಂದರೆ ನೀವು ಕಮೆಂಟ್ ಹಾಕ್ಬೋದು. ಆಮೇಲೆ ನಾನು ಬೇಕಿದ್ರೆ ಐ ಕ್ಯಾನ್ ಕಮೆಂಟ್ ಅದು ಮಾಡಿ, ಅಥವಾ ನನಗೆ DM ಮಾಡಿ. ನಾನು ಬೇಕಿದ್ರೆ ನಿಮಗೆ ಹೇಳ್ತೀನಿ, ಕೊಡ್ತೀನಿ ನಿಮಗೆ ಅದು ಫುಟೇಜಸ್ ಏನಾಗಿತ್ತು ಅಂತಂದ್ಬಿಟ್ಟು. ಅವನು ಡಾಗ್ ಬ್ರೀಡರ್ ಒಂದು ಫೋಟೋ ಐ ಥಿಂಕ್ ಐ ಕ್ಯಾನ್ ಶೋ ಇನ್ ದಿಸ್ ವಿಡಿಯೋ ಅನ್ಸತ್ತೆ, ಗೊತ್ತಿಲ್ಲ. ಸೊ ಈ ಇವತ್ತಿನ ವಿಡಿಯೋ ತೋರಿಸಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ವಿಡಿಯೋಲಿ ನಾಳೆ ಅಥವಾ ನಾಳೆ ನಾನು ಯಾವತ್ತು ರೆಕಾರ್ಡ್ ಮಾಡ್ತೀನೋ ಆ ವಿಡಿಯೋಲಿ ಖಂಡಿತ ಒಂದು ಫೋಟೋ ಹಾಕ್ತೀನಿ. ಬಟ್ ನಾನು ಚೆಕ್ ಮಾಡ್ತೀನಿ, ಚೆಕ್ ಮಾಡಿಬಿಟ್ಟು ಐ ವಿಲ್ ಆ್ಯಕ್ಟ್ ಅಪ್ರೋಪ್ರಿಯೇಟ್ಲಿ ಅಷ್ಟೇ. ನೋಡಿ ಎಲ್ಲ ವೈಲೇಷನ್ಸ್ ಎಲ್ಲ ಹೆಲ್ಮೆಟ್ ಹಾಕ್ತಾರೆ, ಇಂಡಿಯನ್ ನಾಟ್ ವೇರಿಂಗ್ ಹೆಲ್ಮೆಟ್. ನೋಡಿ ಇಂಡಿಯನ್ ನಾಟ್ ವೇರಿಂಗ್ ಹೆಲ್ಮೆಟ್. 3 ಜನ ಹೆಲ್ಮೆಟ್ ಹಾಕಿಲ್ಲ. ಟ್ರಿಪಲ್ ರೈಡಿಂಗ್ ಇರೋದು. ಇಂಡಿಯನ್ ನೋ ಹೆಲ್ಮೆಟ್, ಇಂಡಿಯನ್ ನೋ ಹೆಲ್ಮೆಟ್, ರೈಡರ್ ನೋ ಹೆಲ್ಮೆಟ್. ರೈಡರ್ ಇಂಡಿಯನ್ ನೋ ಹೆಲ್ಮೆಟ್, ರೈಡರ್ ನೋ ಹೆಲ್ಮೆಟ್, ರೈಡರ್ ನೋ ಹೆಲ್ಮೆಟ್. ರೈಡರ್ ನೋ ಹೆಲ್ಮೆಟ್, ಕೈಗೆ ಇಟ್ಕೊಳ್ಳೋ ಹೆಲ್ಮೆಟ್. ವಾವ್, ಹೆಲ್ಮೆಟ್ ಚೆನ್ನಾಗಿ ಹಾಕೊಳ್ಳಿ ಅಂದರೆ ಕೈಗೆ ಹಾಕೊಳ್ತಾರೆ. ಹೆಲ್ಮೆಟ್ ಬಂದು ಟೋಪಿ ಹಾಕೊಂಡ್ಬಿಟ್ಟಾರೆ.
Later, helmet, covered helmet, classical heading, no helmet, really no helmet, rider period no helmet, rider period no helmet, rider period no helmet. ಎಷ್ಟು ಜನ ಇಲ್ಲೋಡಿ, ಇಲ್ಲೊಬ್ರು ನೋ ಹೆಲ್ಮೆಟ್, ಇನ್ನೊಬ್ರು ನೋ ಹೆಲ್ಮೆಟ್, ಇವನ್ ನೋ ಹೆಲ್ಮೆಟ್, ನೋ ಹೆಲ್ಮೆಟ್. ಇವಾಗ ಒಂದೇ ಸುಳಿ ಮಳೆ ಸ್ಟಾರ್ಟ್ ಆಗಬಹುದು, ನೋಡೋಣ. ನೋಡಿ ಒಂದು ಗಾಡಿ ಒನ್ ವೇನಲ್ಲಿ 2, 3, 4, 5. ಓಕೆ, ರೆಸಿಡೆನ್ಷಿಯಲ್ ಇದೆ ಬಂತಲ್ಲ, ನಮ್ಮ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಅವಾಗಲೇ ಹೇಳ್ದಂಗೆ ಚೆಕ್ ಮಾಡ್ತೀನಿ, ಡಾಗ್ ಬ್ರೀಡರ್ ಆ್ಯಂಡ್ ಅಬ್ಯೂಸ್ ಒಂದು ಫೋಟೋ ಹಾಕ್ಬೋದಾ, ಆಮೇಲೆ ಅದು ಫುಟೇಜ್ ಹಾಕ್ಬೋದಾ ಯೂಟ್ಯೂಬಲ್ಲಿ, ಸ್ಪೆಸಿಫಿಕ್ಲಿ ನನ್ನ ಚಾನಲ್ ಹಾಕ್ಬೋದಾ ಅಂತ ಚೆಕ್ ಮಾಡಿಬಿಟ್ಟು ಇದು ಮಾಡ್ತೀನಿ. ಡಾಗ್ಸ್ ಫೋಟೋ ಹಾಕ್ಬೋದು, ರೆಸ್ಕ್ಯೂ ಮಾಡೋ ಡಾಗ್ಸ್ದು, ಅದನ್ನು ಆಲ್ರೆಡಿ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋನ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕಳಿಸಿ ನಮ್ಮ ಬೆಂಗಳೂರು ನಾವೇ ಸರಿ ಮಾಡೋಣ. ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ನಾವು ಶೇರ್ ಮಾಡೋದ್ರಿಂದ ಅವ್ರು ನಮಗೆ ಸಹಾಯ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅವ್ರಿಗೂ ಅಂತ ಹೇಳಿ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಟೇಕ್ ಕೇರ್ ಎವ್ರಿವನ್, ಎಲ್ಲರೂ ಖುಷಿಯಾಗಿರಿ. ಬಾಯ್.